ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ನನ್ನ ಹೆಸರು ಓಂ ಆದಿಶೇಷಶಕ್ತಿ ನಾಗರಾಜ ಸ್ವಾಮಿ. ಓಂ ಆದಿಶೇಷಶಕ್ತಿ ನಾಗರಾಜ ಸ್ವಾಮಿ ನನ್ನ ಹೆಸರು. ಆಮೇಲೆ ನಮ್ಮದು ಟ್ರಸ್ಟ್ ಇದೆ ಕೋಲಾರ ಜಿಲ್ಲೆಯಲ್ಲಿ ಮದ್ದೇರಿ ಮಲ್ಲಂಡಳ್ಳಿ ಗ್ರಾಮ ಅಲ್ಲಿ ಒಂದು ದೇವಸ್ಥಾನ ಇರುತ್ತೆ ನಮ್ಮ ಟ್ರಸ್ಟ್ಗೆ ಸಂಬಂಧಪಟ್ಟಿದ್ದು. ಓಂ ಶ್ರೀ ಚಿಂತಾರ ವಿದ್ಯಾ ಮಹಾಗಣಾಧಿಪತಿ ದೇವಸ್ಥಾನ. ಅದು ಬಿಟ್ಟರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2 ಕಡೆ ಗೌರಿಬಿದನೂರು ತಾಲೂಕಿನಲ್ಲಿ 2 ದೇವಸ್ಥಾನ ಇರುತ್ತೆ ನಮ್ಮ ಟ್ರಸ್ಟ್ಗೆ ಸಂಬಂಧಪಟ್ಟಿದ್ದು. ನನ್ನ ಹೆಸರು ಓಂ ಆದಿಶೇಷಶಕ್ತಿ ನಾಗರಾಜ ಸ್ವಾಮಿ. ಓಕೆನಾ? ನಾನು ಈಗ ಇಲ್ಲಪ್ಪ ಇದ್ದೀನಿ ಅಂದರೆ ಶ್ರೀ ಸಿದ್ಧಲಿಂಗೇಶ್ವರ ಪ್ರಾವಿಷನ್ ಸ್ಟೋರ್ ಅಂದರೆ ಗ್ರಂಥಿಗೆ ಅಂಗಡಿ. ಅದೆಲ್ಲಿರುತ್ತೆ ಅಂದರೆ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಪೊಲೀಸ್ ಸ್ಟೇಷನ್ ಇರುತ್ತೆ. ಆ ಪೊಲೀಸ್ ಸ್ಟೇಷನಿಗೆ ಆಪೋಸಾಗಿ ಗ್ರಂಥಿಗೆ ಅಂಗಡಿ ಇರೋದು. ಇದು ಬಂದು ಹೇಮಗಲ್ ಅಂದರೆ ಹೋಬಳಿ ಬರುತ್ತೆ, ಕೋಲಾರ ತಾಲೂಕಿಗೆ ಹೇಮಗಲ್ ಬರುತ್ತೆ. ಇದು ಬಂದು ಚಿಕ್ಕಬಳ್ಳಾಪುರ ರೋಡು, ಕೋಲಾರ ಟು ಚಿಕ್ಕಬಳ್ಳಾಪುರ ರೋಡು. ಮಧ್ಯದಲ್ಲಿ 15 ಕಿಲೋಮೀಟ್ರು ಅಥವಾ 13 ಕಿಲೋಮೀಟ್ರ್ ದೂರದಲ್ಲಿರುತ್ತೆ ಹೇಮಗಲ್ಲು. ಇಲ್ಲಿ ಬಂದುಬಿಟ್ರೆ ಹೇಮಗಲ್ಗೆ ಕೋಲಾರದಿಂದ ಬರ್ಬೋದು, ಕೋಲಾರ ಕಡೆಯಿಂದ ಬರೋರು, ಅಥವಾ ಚಿಕ್ಕಬಳ್ಳಾಪುರ ಕಡೆಯಿಂದ ಬರೋರು ಆ ಕಡೆಯಿಂದ ಬರ್ಬೋದು, ಅಥವಾ ಬೆಂಗಳೂರಿಂದ ಬರೋರು ನರಸಾಪುರ ಬರುತ್ತೆ ಅಥವಾ ಎಚ್ ಕ್ರಾಸ್ ಬರುತ್ತೆ. ಅಂದರೆ ಬೆಂಗಳೂರಿಂದ ಕೆ ಆರ್ ಪುರಮಿಂದ ಹೊಸಕೋಟೆಯಿಂದ ನೇರವಾಗಿ ಬೈಪಾಸ್ ಕೋಲಾರ, ಅಲ್ಲಿ ಬಂದುಬಿಟ್ಟು ಲೆಫ್ಟಿಗೆ ನರಸಾಪುರ ಬರುತ್ತೆ. ಅಲ್ಲಿಂದ ಬಂದರೆ ಹೇಮಗಲ್ಗೆ ಬರುತ್ತೆ. ಇಲ್ಲಿ ಹೇಮಗಲ್ನಲ್ಲಿ ಪೊಲೀಸ್ ಸ್ಟೇಷನ್ಗೆ ಆಪೋಸಿಟಾಗಿ ಶ್ರೀ ಸಿದ್ಧಲಿಂಗೇಶ್ವರ ಪ್ರಾವಿಷನ್ ಸ್ಟೋರ್ ಇದು ಗ್ರಂಥಿಗೆ ಅಂಗಡಿ. ಓಕೆನಾ? ಒಂದು ಸಲ ಅಂಗಡಿ ತೋರಿಸಿ. ಈ ಅಂಗಡಿ ನೋಡಿ, ಈ ಅಂಗಡಿ ದೊಡ್ಡದಾಗಿರುತ್ತೆ. ಇದು ಬರೀ ಸ್ಟೋರು, ಪಕ್ಕದಲ್ಲಿ ಗೋಡನ್ ಇರುತ್ತೆ. ಇದು ಅಂಗಡಿ. ಇದು ನಿಮಗೆ ಎಲ್ಲ ರೀತಿ ವೆರೈಟಿ ಸಾಮಾನು ಇರುತ್ತೆ. ವೆರೈಟಿ ನಿಮಗೆ ಸಿಗುತ್ತೆ. ಬೇರೆ ನೋಡ್ಬೋದು, ತಾಯಿತುಗಳು, ಆಮೇಲೆ ರುದ್ರಾಕ್ಷಿ ಮಾಲೆಗಳು, ಆಮೇಲೆ ದಾರಗಳು, ಎಲ್ಲ ರೀತಿಯ ಪೂಜಾ ಸಾಮಾನು ಸೌಂಡ್ ಬ್ರೇಕಪ್ ಆಗುತ್ತಾ ನೋಡ್ಕೊಳ್ಳಿ. ಬೇರೆ ನಿಮಗೆ ವೆರೈಟಿ ನೋಡಿದಲ್ಲ, ತಾಯಿತುಗಳು ಬರುತ್ತೆ. ತಾಯಿತುಗಳು ಗೊತ್ತಾಯ್ತಲ್ಲ, ಇವೆಲ್ಲ ತಾಯಿತುಗಳು ಬರುತ್ತೆ. ಅಂದರೆ ಇದು ಸ್ವಲ್ಪ ದೊಡ್ಡ ತಾಯ್ತ. ಏನಾಗಿದ್ರೆ ಪ್ರಾಣಿಗಳಿಗೆ, ಆಮೇಲೆ ಬಾಗಿಲು ಕಟ್ಟಲಿಕ್ಕೆ ಈ ವಾಸ್ತು ಬರುತ್ತೆ. ವಾಸ್ತು ತೋಟಗಳಲ್ಲಿ ಅದಕ್ಕೆಲ್ಲ ದೊಡ್ಡ ತಾಯ್ತ ಬರುತ್ತೆ. ಬೇಡ ಅಂದರೆ ಚಿಕ್ಕ ತಾಯ್ತ ನೀವು ನೋಡ್ಬೋದು. ಈ ಥರನೂ ಕಲರ್ ಬರುತ್ತೆ. ವೆರೈಟಿ ತಾಯ್ತುಗಳು ಬರುತ್ತೆ. ಗೊತ್ತಾಯ್ತಲ್ಲ? ನಿಮ್ಗೆ ಎಷ್ಟು ದೊಡ್ಡದು ಬೇಕೋ, ಎಷ್ಟು ಚಿಕ್ಕದು ಬೇಕೋ ಆ ರೀತಿ ತಾಯ್ತುಗಳು ಸಿಗುತ್ತೆ. ಆಮೇಲೆ ಇನ್ನೂ ಬೇರೆ ನಿಮಗೆ ನೋಡಿ, ಇದು ಶಿವ ಸಾಲಿಗ್ರಾಮ. ಇದರಲ್ಲಿ ನೀರಿರುತ್ತೆ, ನೆನ್ಪಿಟ್ಕೊಳ್ಳೋದ್ರಲ್ಲಿ ನೀರು ಇರುತ್ತೆ. ಶಿವ ಸಾಲಿಗ್ರಾಮ ಇದರಲ್ಲಿ ಅಲ್ಲಾಡಿಸಿದ್ರೆ ನೀರು ಬರುತ್ತೆ. ನೀವು ನೋಡಿರ್ತೀರ, ಬೇಜಾನ್ ಸಾಲಿಗ್ರಾಮಗಳು ನಿಮಗೆ ಸಿಗುತ್ತೆ. ನೀವು ನೋಡ್ಬೋದು, ಸಾಲಿಗ್ರಾಮಗಳು ಸಿಗುತ್ತೆ. ಗೊತ್ತಾಯ್ತಲ್ಲ? ಅದ್ರ ನೀರು ಇರುತ್ತೆ ಸಾಲಿಗ್ರಾಮ. ಆಮೇಲೆ ಬಂದ್ಬಿಟ್ಟು ನಿಮಗೆ ನಾನಾ ರೀತಿಯ ತಾಯ್ತುಗಳು. ಅದು ಬಿಟ್ಟರೆ ಆಮೇಲೆ ನಾನಾ ರೀತಿಯ ಆಯಿಲ್ಗಳು ಬರ್ತಲ್ಲ, ಏನಕ್ಕೆ ದೀಪಕ್ಕೆ ಆಗುತ್ತೆ. ಕೆಲವೊಂದು ಆಯುರ್ವೇದಿಕ್ ಆಯಿಲ್ಗಳು ಇರುತ್ತೆ, ಮತ್ತು ದೀಪಕ್ಕೆ ಯೂಸ್ ಮಾಡೋಂಥ ಆಯಿಲ್ಗಳು ಇರುತ್ತೆ. ಇದು ಬಿಟ್ಟರೆ ನಿಮಗೆ ಇನ್ನೂ ಕೆಲವೊಂದು ಇದು ಯಾವುದೋ ಪತಂಜಲಿದು ಬರ್ತವೆ. ನೀವು ನೋಡಿರ್ಬೇಕು, ಆಮ್ಲ. ಗೊತ್ತಾಯ್ತಲ್ಲ? ಆಮ್ಲ ಬಂದ್ಬಿಟ್ಟಿದ್ದು ಪತಂಜಲಿ ಹೊರತು. ಇದ್ರಲ್ಲಿ ಏನಪ್ಪ ಅಂದರೆ ನಲ್ಲಿಕಾಯ್ದು ಬರುತ್ತೆ. ನಲ್ಲಿಕಾಯ್ದು ಆಮ್ಲಿಯಾಗಿ ಇದು ಹೆಲ್ತ್ಗೆ ಒಳ್ಳೆದಿರುತ್ತೆ. ಅದು ಬಿಟ್ಟರೆ ನಿಮಗೆ ಸಾಕಷ್ಟು ಈಗ ನೋಡಿ, ಅರ್ಕಜನ ಅಂದರೆ ನೀವು ಯಾವುದು ಅಂಜನ ಅಂತಿರಲ್ಲ, ಅಂಜನ ಕಪ್ಪು ಕಲರ್ ಇರುತ್ತೆ. ಒಳಗಡೆ ಕಪ್ಪು ಕಲರ್ ಇರುತ್ತೆ. ಇದು ಬ್ರ್ಯಾಂಡ್ ಬಂದು SLT ಇರುತ್ತೆ. ಇದು ಹಣೆಗೆ ಇಟ್ಕೊಳ್ಳೋಂಥದ್ದು. ಏನಕ್ಕೆ? ವಶೀಕರಣಕ್ಕೆ, ಜನಾಕರ್ಷಣೆಗೆಲ್ಲ ಇರುತ್ತೆ. ಇದರೊಳಗೆ ಡಬ್ಬಿ ಬರುತ್ತೆ. ಒಂದು ಸ್ವಲ್ಪ ತೋರಿಸ್ಬಿಡ್ತೀನಿ. ನೀವು ನೋಡಿರ್ಬೋದು, ಅಂಜನ ಅಂತಾರೆ. ಏನೋ ಆಕರ್ಷಣೆ ಅಂಜನ ಬೇಕು ಅಂತಾರೆ.